ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ, ಚರ್ಮರೋಗ ತಜ್ಞೆ, ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಫೇಸ್ ವಾಶ್ನ ಆಯ್ಕೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಮೊದಲನೇದಾಗಿ ಫೇಸ್ ವಾಶನ್ನು ಯೂಸ್ ಮಾಡೋದು ಹೇಗೆ. ವೈನ್ ಸೈಜ್ಡ್ ಫೇಸ್ ವಾಶ್ನ ತಗೊಂಡ್ಬಿಟ್ಟು ಡ್ಯಾಂಪ್ ಸ್ಕಿನ್ಗೆ ಅಪ್ಲೈ ಮಾಡಿ. ಡ್ರೈ ಸ್ಕಿನ್ ಇರೋರು 30 ಸೆಕೆಂಡ್ಸ್ ಬಿಟ್ಬಿಟ್ಟು, ಆಯಿಲಿ ಸ್ಕಿನ್ ಇರೋರು 1 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶನ್ನು ಮಾಡಿ. ಇದಾದಮೇಲೆ ಸಾಫ್ಟ್ ಟವಲಿಂದ ಪ್ಯಾಡ್ ಡ್ರೈ ಮಾಡಿಬಿಟ್ಟು ನಿಮ್ಮ ಚರ್ಮಕ್ಕೆ ಅನುಗುಣವಾದ ಮಾಯಿಶ್ಚರೈಸರನ್ನು ಹಚ್ಚಿ. ನೆಕ್ಸ್ಟು ಫೇಸ್ ವಾಶ್ ಸೆಲೆಕ್ಟ್ ಮಾಡೋದು ಹೇಗೆ. ಚರ್ಮದಲ್ಲಿ 4 ಟೈಪ್ಸ್ ಇದೆ. ನಾರ್ಮಲ್ ಸ್ಕಿನ್ ಅಂದ್ರೆ ಸ್ಮೂತ್ ಟೆಕ್ಸ್ಚರ್ ಇರುತ್ತೆ, ತುಂಬಾ ಆಯಿಲಿನೂ ಇರಲ್ಲ, ತುಂಬಾ ಡ್ರೈನೂ ಇರಲ್ಲ. ಇಂಥವರು ಮೈಲ್ಡ್ ಹೈಡ್ರೇಟಿಂಗ್ ಫೇಸ್ ವಾಶ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ಟೈಪ್ 2 ಬಂದ್ಬಿಟ್ಟು ಡ್ರೈ ಸ್ಕಿನ್ ಅಂದ್ರೆ ಚರ್ಮ ಟೈಟ್ ಆಗಿರುತ್ತೆ, ಫ್ಲೇಕಿ ಆಗಿರುತ್ತೆ, ಅವಾಗ ಕಡ್ತಾ ಬರುತ್ತೆ. ಇಂಥವರು ಮೈಲ್ಡ್ ಕ್ಲೆನ್ಸರ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ಕ್ಲೆನ್ಸರ್ ಅಲ್ಲಿ ಹೈಲುರಾನಿಕ್ ಆಸಿಡ್ ಇರುವಂತಹ, ಸಿರಮೈಡ್ ಇರುವಂತಹ ಮತ್ತು ಗ್ಲಿಸರಿನ್ ಇರುವಂತಹ ಕ್ಲೆನ್ಸರ್ ಅನ್ನ ಯೂಸ್ ಮಾಡಿ. ಟೈಪ್ 3 ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿದ್ರೆ ನಮ್ಮ ಫೇಸ್ ಅಲ್ಲಿ ಟಿ ಝೋನ್ ಅಂತ ಇರುತ್ತೆ, ಅಂದ್ರೆ ಫೋರ್ಹೆಡ್, ನೋಸ್ ಮತ್ತು ಆಯಿಲಿ ಆಗಿದ್ದು ಬೇರೆ ಜಾಗ ಡ್ರೈ ಆಗಿರುತ್ತೆ. ಇಂಥವರು ಜೆಂಟಲ್ pH ಬ್ಯಾಲೆನ್ಸ್ಡ್ ನಾನ್ ಕೊಮೊಡೋಜೆನಿಕ್ ಫೇಸ್ ವಾಶ್ ಅನ್ನೇ ಯೂಸ್ ಮಾಡಿ. ಮತ್ತೆ ಟೈಪ್ 4 ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಅಂದ್ರೆ ಚರ್ಮ ತುಂಬಾ ಶೈನಿ ಆಗಿರುತ್ತೆ, ಗ್ರೀಸಿ ಆಗಿರುತ್ತೆ, ಅವಾಗ ಮೊಡವೆ ಬರ್ತಾ ಇರುತ್ತೆ, ಪೋರ್ಸ್ಗಳು ದೊಡ್ಡ ಸೈಜ್ ಇರುತ್ತೆ, ಮತ್ತೆ ಬ್ಲಾಕ್ ಹೆಡ್ಸ್ ಬರ್ತಾ ಇರುತ್ತೆ. ಇಂಥವರು ಫೇಸ್ ವಾಶ್ ಅಲ್ಲಿ ಗ್ಲೈಕೋಲಿಕ್ ಆಸಿಡ್, ಸಲಿಸಲಿಕ್ ಆಸಿಡ್ ಮತ್ತೆ ಬೆಂಜೈಲ್ ಪೆರಾಕ್ಸೈಡ್ ಇರುವಂತಹ ಫೇಸ್ ವಾಶ್ ಅನ್ನೇ ಯೂಸ್ ಮಾಡಿ. ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅವಾಗ ಚರ್ಮ ಕೆಂಪಾಗೋದು, ಬಿಸಿಲಿಗೆ ಹೋದ್ರೆ ಉರಿ ಕಟ್ತಾ ಬರೋರು, ಇಂಥವರು ಮೈಲ್ಡ್ ಕ್ಲೆನ್ಸರ್ ಅನ್ನ ಯೂಸ್ ಮಾಡಿ. ಹಾರ್ಶ್ ಎಕ್ಸ್ಫೋಲಿಯೆಂಟ್ಸ್ ಇರುವಂತಹ ಫೇಸ್ ವಾಶ್ ಅನ್ನು ಅವಾಯ್ಡ್ ಮಾಡಿ. ಈ ಎಲ್ಲಾ ಟಿಪ್ಸ್ ಫಾಲೋ ಮಾಡಿ ನಿಮ್ಗಿನ್ನ ಚರ್ಮ ತೊಂದರೆ ಕಾಣಿಸ್ತಾ ಇದ್ರೆ ಹತ್ತಿರದ ಚರ್ಮ ವೈದ್ಯರನ್ನು ಭೇಟಿ ಮಾಡಿ.